ಯುವತಿಯಿಂದ ಮೆಸೇಜ್ ಬಂತು ಅಂತ ಓಡೋಡಿ ಹೋದ. ಅಲ್ಲಿ ಮೆಸೇಜ್ ಮಾಡಿದ್ದು ಯುವತಿ ಅಲ್ಲ, ಆಕೆಯ ಪೋಷಕರು. ಈ ಪ್ರೀತಿ ಪ್ರೇಮ ಅಂತ ಹೋದವ್ರಿಗೆ ಕೊನೆಗೆ ಯಾವ ರೀತಿ ಮೋಸ ಆಗುತ್ತದೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಕಣ್ರಿ. ಯುವಕನನ್ನ ಮೋಸದಿಂದ ಕರೆಸಿ ಮನಸೋ ಇಚ್ಛೆ ಥಳಿಸಿರುವ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಮೂಳೆ ಮುರಿಯುವಂತೆ ಥಳಿಸಿದ್ರು. ಪೌರ ಕಾರ್ಮಿಕ ಲವ್ ಮಾಡಿದ್ದೆ ತಪ್ಪಾಯ್ತಾ? ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಯುವಕ 20 ವರ್ಷದ ಮೋಹಿತ್, ಗುಬ್ಬಿ ಪಟ್ಟಣದ ಹೊಸ ಕಾಲನಿ ನಿವಾಸಿ ಹಾಗೂ ಇಲ್ಲಿನ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದ. 2 ತಿಂಗಳ ಹಿಂದೆ ಜಾತ್ರೆಯಲ್ಲಿ ಓರ್ವ ಯುವತಿ ಪರಿಚಯವಾಗಿದ್ಲು. ಆಕೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಕೂಡ ಮಾಡಿದ್ದ. ಈ ವಿಚಾರ ಹೇಗೋ ಯುವತಿ ಮನೆಯಲ್ಲಿ ಗೊತ್ತಾಗಿತ್ತು ನೋಡಿ. ಆತನನ್ನ ಹೇಗಾದ್ರೂ ಮಾಡಿ ಹಿಡಿಯಬೇಕೆಂದು ಯುವತಿ ಮನೆಯವರು ಹೊಂಚು ಹಾಕಿ ಕಾಯ್ತಾನೆ ಇದ್ರು. ಯುವತಿ ಫೋನ್ನಿಂದ ಮೆಸೇಜ್ ಮಾಡಿ ಕರೆಸಿಕೊಂಡ್ರು. ಲವರ್ ಕರೆದಿದ್ದಾಳಂತ ಗುಬ್ಬಿಯಿಂದ ಕುಣಿಗಲ್ಗೆ ಹೋಗಿದ್ದ. ಕಳೆದ 2 ತಿಂಗಳಿಂದ ಮೋಹಿತ್ ಆಕೆಯನ್ನ ಮನಸಾರೆ ಪ್ರೀತಿಸುತ್ತಿದ್ದ ಕಣ್ರಿ. ಕುಣಿಗಲ್ ಯುವತಿಯ ಮೇಲೆ ಪ್ರಾಣವನ್ನೇ ಇಟ್ಕೊಂಡಿದ್ದ. ಆದ್ರೆ 2 ತಿಂಗಳ ಲವ್ ಈ ರೀತಿ ಕೊನೆಯಾಗುತ್ತದೆ ಅಂತ ಸ್ವತಃ ಮೋಹಿತ್ಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಕಣ್ರಿ. ಮೋಹಿತ್ ಕುಣಿಗಲ್ ಯುವತಿ ಸಿಕ್ಕೇ ಸಿಗ್ತಾಳೆ, ಆಕೆಯೊಂದಿಗೆ ಕಾಲ ಕಳೆಯಬೇಕೆಂದು ಬೆಳಗ್ಗೆಯೇ ಮನೆಯಲ್ಲಿ ರೆಡಿಯಾಗಿ ಹೋಗ್ಬಿಟ್ಟಿದ್ದ. ಮೋಹಿತ್ ಅಮ್ಮ ಚಿಕನ್ ಸಾರ್ ಮಾಡಿದ್ರು ಕಣ್ರಿ. ತಿಂದು ಹೋಗು ಅಂದ್ರು, ನಂಗೆ ಬೇಡ ಅಂತ ಬಹಳ ಖುಷಿಯಿಂದಲೇ ಹೋಗ್ಬಿಟ್ಟಿದ್ದ ಮಗ. ಆದ್ರೆ ಕುಣಿಗಲ್ ಜಾತ್ರೆಗೆ ಮಗ ಹೋಗ್ತಿರ್ಬೇಕು ಅಂತ ಪೋಷಕರು ಅಂದುಕೊಂಡಿದ್ರಂತೆ. ಸ್ನಾನ ಮಾಡ್ಕೊಂಡ ಊಟ ಮಾಡಪ್ಪ ಅಂತಂದು, ಬೇಡ ಕಣಮ್ಮ ರಾತ್ರಿಗೆ ಬಂದು ಊಟ ಮಾಡ್ತೀನಿ ಅಂತಂದು ಅವ್ರ ಅಜ್ಜಿ ಚಿಕನ್ ಸಾರು ಮಾಡಿತ್ತು, ಊಟ ಮಾಡಪ್ಪ ಅಂತ ಅದಕ್ಕೆ ಬೇಡ ಕಣಮ್ಮ ನಾನು ಅಲ್ಲಿಸ್ತೀನಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ. ಮಹೇಶ್ವರಮ್ಮನ ದೇವಸ್ಥಾನ ಜಾತ್ರೆ ನೆನ್ನೆ ಜಾತ್ರೆಗೆ ಹೋಗೋನೆ ಅಂತ ತಿಳ್ಕೊಂಡು ಸರ್ ನಾವು. ಆಮೇಲೆ ರಾತ್ರಿ 11 ಗಂಟೆವರೆಗೂ ಫೋನ್ ಮಾಡ್ದೋ. ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿತ್ತು. ಯಾಕೆ ಸ್ವಿಚ್ ಆಫ್ ಗೊತ್ತೈತೆ, ಭಯ ಆಗುತ್ತೆ ಕಣ್ರಿ. ಎಲ್ಲೋಗೋನೋ ಗೊತ್ತಿಲ್ಲ, ಹೇಳ್ದಂಗೆ ಹೋಗ್ತಿರ್ಲಿಲ್ಲ, ಆಚೆಗೆ ಹೋಗ್ತಿರ್ಲಿಲ್ಲ ಸರ್. ಕೆಲಸದಿಂದ ಬಂದರೆ ಮನೇಲಿ ಇರ್ತಿದ್ದ, ಫೋನ್ ನೋಡ್ಕೊಂಡು ಮನೇಲಿ ಇರ್ತಿದ್ದ. ಆಚೆಗೆ ಅವ್ನು ಓಡಾಡ್ದನಲ್ಲ. ಇವಾಗನು ಏನಾದರೂ ತಿನ್ನಬೇಕು ಅಂದರೆ ಆಚೆ ತಿನ್ನನು ಬಂದು ಸೀದಾ ಮನೇಲಿ ಮನ್ಗಲು. ಮಗ ಸದ್ದಿಲ್ಲದೆ ಸ್ನೇಹಿತರಿಗೂ ಹೇಳ್ದೆ ಕುಣಿಗಲ್ ಬಳಿ ಹೋಗ್ಬಿಟ್ಟಿದ್ದ. ಆದ್ರೆ ಅಲ್ಲೇ ಹೋದಾಗಲೇ ಗೊತ್ತಾಗಿದ್ದು ನೋಡಿ, ಆತನಿಗೆ ಮೆಸೇಜ್ ಮಾಡಿ ಕರೆದಿದ್ದು ಹುಡುಗಿಯಲ್ಲ, ಬದಲಿಗೆ ಹುಡುಗಿಯ ಪೋಷಕರು ಅನ್ನೋದು. ಕುಣಿಗಲ್ ತೋಟದ ಮನೆಗೆ ಕರೆದುಕೊಂಡು ಹೋಗಿ ದೊಣ್ಣೆ ರಾಡ್ನಿಂದ ಮನ ಬಂದಂತೆ ಥಳಿಸಿದ್ರು. ಅದರಲ್ಲೂ ಪ್ರಮುಖವಾಗಿ ಸತೀಶ್, ಪುನೀತ್, ರಾಜು ಎನ್ನೋರು ಸೇರಿ ಥಳಿಸಿದ್ದಾರೆ. 4-5 ಗಂಟೆ ಕೂಡಿ ಹಾಕಿ ಆತನಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ಈ ವಿಷಯ ಕೇಳಿದಾಗಲಿಂದಲೂ ಮಗನ ಸಂಕಟ ನೋಡೋಕೆ ಆಗದೆ ಹೆತ್ತವರು ನೋವು ಅನುಭವಿಸುವಂತಾಗಿದೆ ಕಣ್ರಿ. ಸರ್ ನಮ್ಗೇನಂತ ಗೊತ್ತಿರಲಿಲ್ಲ, ನಮ್ಮ ಹುಡುಗ ಈ ಥರ ಡ್ಯೂಟಿ ಬಂದಾದ್ಮೇಲೆ ತಿರ್ಗಾ ನಮ್ಮ ಮನೆಗೆ ಬಂದು ಈ ಸ್ನಾನ ಮಾಡ್ಕೊಂಡು ಯಾವುದೋ ಮೆಸೇಜ್ ಬಂತು ಅಂದ್ಬಿಟ್ಟು ತಿರ್ಗಾ ಹೋದ. ಏನನ್ನೋದು ಇದುವರೆಗೆ ಗೊತ್ತಿರಲಿಲ್ಲ. ರಾತ್ರಿ ಬಂದು ಸ್ನಾನ ಮಾಡ್ಕೊಂಡು ಹೋದನು, ಎಲ್ಲಿಗೆ ಹೋಗ್ತೀನಿ ಅಂತಲೂ ಹೇಳೋಗಿಲ್ಲ. ಫೋನ್ ಮಾಡಿದರೆ ಸ್ವಿಚ್ ಅಪ್ ಅಂತ ಬರೋದು. ಆದರೆ ನಾವೇನಕ್ಕೆ ಅಂತ ನೋಡಿ ಸಾಕಾಗಿ ರಾತ್ರಿ 9 ಗಂಟೆ 9:30 ಫೋನ್ ಮಾಡಿದೆ, ಫೋನ್ ಇರಲಿಲ್ಲ, ಸ್ವಿಚ್ ಅಪ್ ಅಂತ ಬಂತು. 10 ಗಂಟೆ ಜೊತೆ ಕೇಳಿದೆ, ಸರ್ ಯಾಕೋ ಈಗ ಸ್ವಿಚ್ ಆಫ್ ಬರ್ತಾಯಿದೆ ಸರ್, ಲೊಕೇಶನ್ ಹಾಕೋದಿಲ್ಲ ಅಂತ ಕೇಳಿದ್ಕೆ, ಇಲ್ಲ ಕಣಪ್ಪ ಈಗ ಆಗೋದಿಲ್ಲ, ಬೆಳಗ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡು ನೋಡೋಣ ಇಲ್ಲ ನಾನು ಹುಡುಕಿಸ್ತೀನಿ ಅಂತ ಅಂದರು. ತಾಕತ್ತಿಗೆ ಮನೆ ತಗ ಬಂದು ನೋಡಿದ್ರೆ ಬರಲೇ ಇಲ್ಲ ಸಿಗ್ತಾರವ. ತಿರ್ಗಾ ಇಂಥದ್ದು ಏನಂತ ಗೊತ್ತಾಗಲಿಲ್ಲ. 11 ಗಂಟೆ 11:15 ಆದರೂ ಬರಲಿಲ್ಲ. ಸೀದಾ ಬಂದು ಮನೆ ಕರ್ಕೊಂಡು ನಮಗೆ ಒಂದು ಮಾತು ಹೇಳಿದ್ರು, ಈ ಥರ ಹೊಡಿತೀರಿ ಇರ್ತದಿದ್ರೆ ನಾವು ಏನೋ ಒಂದು ಮಾತು ಹೇಳಿ ನಮ್ಮ ಮಗನ ಎಚ್ಚರಿಸ್ಕೊಂತಿದ್ದೆವು. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಅವ್ರ ಮಕ್ಕಳನ್ನ ಈಗ ಈ ಥರ ಹೊಡೆದ್ಬಿಟ್ಟು ನಾವು ಬಿಡ್ತಿದ್ರು ಅವರು. ಅದಕ್ಕೋಸ್ಕರ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಸರ್.
ಮೇಲೆ ಬಾಸುಂಡೆ ಬರುವಂತೆ ಥಳಿಸಿದ್ದಾರೆ ನೋಡಿ. ಅಲ್ಲದೆ ಯುವಕನ ಬೆನ್ನಿನ ಮೂಳೆಗಳು ಹಾಗೂ ಕೈ ಸೊಂಟದ ಮೂಳೆ ಮುರಿದು ಹೋಗಿವೆ. ಈ ವಿಚಾರ ಬಾಯ್ಬಿಟ್ರೆ ಕೊಲೆ ಮಾಡೋದಾಗಿ ಜೀವ ಬೆದರಿಕೆ ಬೇರೆ ಹಾಕಿದ್ದರಂತೆ ಪಾಪಿಗಳು. ಆ ದಿನ ರಾತ್ರಿ ಬೇರೆಯವರ ಬೈಕ್ ನಲ್ಲಿ ಅದೇಗೋ ಬಂದು ಮೋಹಿತ್ ಮನೆ ತಲುಪಿದ್ದ ಕಣ್ರಿ. ಬೆಳಗ್ಗಿಂದ ಮೋಹಿತ್ ಮನೆಯವರು ಕಾಲ್ ಮಾಡಿದ್ದಾರೆ. ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬಂದಿತ್ತು. 11 ಗಂಟೆವರೆಗೂ ನೋಡ್ದು. 11 ಗಂಟೆಗೆ ಬಂದ. ಮಕ್ಕ ಎಲ್ಲ ಊದ್ಕೊಂಡಿತ್ತು, ತಟ ಆಡ್ಕೊಂಬಂದ. ಯಾಕಪ್ಪ ಏನು ಏನು ಅಂತ ಕೇಳಿದ್ಕೆ, ಅಮ್ಮ ನನಗೆ ಜೀವ ಬೆದರಿಕೆ ಯಾಕವ್ರು ಕಣಮ್ಮ, ಹೇಳ್ಬೇಡ ಯಾರಿಗೂ ಅಂತ ಅಂದ. ಏನೂ ಆಗಲ್ಲ ಹೇಳಪ್ಪ, ಯಾರಪ್ಪ ಹೊಡೆದಿತ್ತು ಅನ್ನೋದಕ್ಕೆ. ಇಲ್ಲ ಕಣಮ್ಮ ನಾನು ಹೇಳಲ್ಲ, ನಾನು ಐಸ್ ಪ್ಯಾಕ್ ಮಾಡ್ತೀವಿ, ಬಾಕ್ಸ್ ಒಳಗೆ ತುಂಬ ಕಳಿಸ್ತೀನಿ ಪ್ಯಾಕ್ ಮಾಡಿ, ಗುಬ್ಬಿ ಮಾದಿರೊಟ್ಟಿ ಇಲ್ಲಿ ಇರೋಂಗಿಲ್ಲ ನೀನು ಅಂತ ಎಲ್ಲ ಕೆಟ್ಟಾಗೆ ಬೈದವನೇ, ಸುಳೆ ಮಗನೆ ಹಂಗೆ ಹಂಗೆ ಅಂತ. ಅದಕ್ಕೆ ಅವನು ಹೆದ್ರಿಕೊಂಡು ಇಲ್ಲ ಕಣಮ್ಮ ನಾನು ಹೇಳಲ್ಲ ಅಂದ. ಈಗ ನಾವು ರಾತ್ರಿ 1 ಗಂಟೆವರೆಗೂ ಫೋರ್ಸ್ ಮಾಡ್ದೋ ಹೇಳಪ್ಪ ಅಂತ. ಹೇಳಲಿಲ್ಲ. ಬೆಳಗ್ಗೆ ಅವನಿಗೆ ಜಾಸ್ತಿ ಹುಡುಗರೆಲ್ಲ ಬಂದು ಕೇಳೋದಕ್ಕೆ ಹುಡುಗರ ಹತ್ರ ಹೇಳಿರೋದು ಸರ್ ಅವನು. ಏನಾಗಿದೆ ಅಂತ ಹೇಳು ಅಂದ್ರು ಮೋಹಿತ್ ಹೇಳೋದಕ್ಕೆ ರೆಡಿ ಇರ್ಲಿಲ್ಲ ನೋಡಿ. ಕೊನೆಗೆ ಮೋಹಿತ್ ತನ್ನ ಸ್ನೇಹಿತರ ಮುಂದೆ ನಡೆದ ವಿಷಯ ಹೇಳ್ಕೊಂಡಿದ್ದಾನೆ. ಈ ವಿಷಯ ಕೇಳಿದಾಗಲಿಂದಲೂ ಪೋಷಕರ ಕರುಳು ಕಿತ್ತು ಬರುವಂತೆ ಸಂಕಟವಾಗಿದೆ. ಕಳಿಸಿರುವ ಹುಡುಗಿ ಮನೆಯ ಎಲ್ಲರ ಮೇಲೂ ದೂರನ್ನ ದಾಖಲಿಸಿದ್ದಾರಂತೆ. ಏನು ಎದಳಕ್ಕಾಗ್ತಲ್ಲ, ಕುತ್ಕೊಳಕ್ಕಾಗ್ತಾ ಇಲ್ಲ, ಈ ಥರ ಮೂಳೆ ಮುರಿದೋಗಿದೆ, ಬೆನ್ನು ಮಳ್ಳಿ ಎಲ್ಲ ಕುತ್ಕೊಳಕ್ಕಾಗ್ತಾ ಇಲ್ಲ, ಹಸಿರುಗಡ್ತಂಗೆ ಆಗ್ಬಿಟ್ಟಿದೆ, ನಡೆಯೋಕ್ಕೆ ಆಗ್ತಾ ಇಲ್ಲ, ಹಿಂದಗಡೆಗೆ ಕೈಯೆಲ್ಲ ಮುರಿದು ಕೈ ತವ ಎಲ್ಲ ಏಟಾಗ್ಬಿಟ್ಟಿದೆ, ಏನು ಹೊಡೆದ್ರು ತಿರು ಗೊತ್ತಿಲ್ಲ, ಆ ಥರ ಹೊಡೆದಿದ್ದಾರೆ. ಅದು ನನಗೆ ಗೊತ್ತೇ ಇರಲಿಲ್ಲ ಸರ್ ಆ ವಿಷಯನ. ಅವ್ರು ರಾತ್ರಿ ಹೇಳ್ದಾಗಲೇ ಗೊತ್ತಾಯ್ತು ಈ ಥರ ಹಿಂಗೆ ಮಾಡಿದ್ರು ಅಂತ. ಬಂದು ಮನೆಗೆ ಅಳ್ತಾ ಹೇಳ್ತಿದ್ದಾರೆ, ಗೊತ್ತಾಗಲಿಲ್ಲ ಸರ್ ಏನು ಅಂತ. ಅದೇನು ಹೇಳಿಲ್ಲ ಸರ್, ಬಂದೇ ಇಲ್ಲ ಅಲ್ಲಿ. ನಮ್ಗೆ ಸಿಕ್ಕಿತ್ತೆ 11 ಗಂಟೆ 11:15 ಬಂದು ಮನೆಗೆ ಸ್ನಾನ ಮಾಡ್ಕೊಂಡು ಹೋದ. ಮೆಸೇಜ್ಗೆ ಅಂತ ನಾನು ಏನು ಅಂತಲೇ ಕೇಳಿಲ್ಲ ಅವರು. ಏನು ಇಲ್ಲಿ ಹೋಗ್ತೀನಿ ಅಂತಲೂ ಹೇಳೋಗಿಲ್ಲ ಅವನು. ನಮ್ಗೆ ಹೇಳಿದ್ರೆ ಏನೋ ಒಂದು ಮಾಡ್ಬೋದಾಯಿತು. ಅಪ್ಪ ಅಮ್ಮಂಗೆ ಒಂದು ಮಾತು ಹೇಳ್ಬೇಕಾಯ್ತು, ಅವನು ಹೇಳಿರಲಿಲ್ಲ. ಎಲ್ಲ ಹೋಗಿದ್ದಾನೆ ಬಿಡು, ಫ್ರೆಂಡ್ಸ್ ಹತ್ರ ಅಂತ ಸುಮ್ಮನೆ ಅದು ಎಷ್ಟೊತ್ತರ ಬರಲಿಲ್ವಲ್ಲ ಅಂತ ನಾನು ಇದು ಮಾಡಿದೆ. ಸದ್ಯ ಮೋಹಿತ್ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಮೋಸದಿಂದ ಕರೆಸಿಕೊಂಡು ಮಗನಿಗೆ ಥಳಿಸಿರೋ ಬಗ್ಗೆ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗೇನಾದ್ರೂ ಮಗನಿಂದ ತೊಂದರೆ ಇದ್ದಿದ್ರೆ ನಮಗೊಂದು ಮಾತನ್ನ ಹೇಳಬಹುದಾಗಿತ್ತು, ಅದನ್ನ ಬಿಟ್ಟು ಯುವತಿಯಂತೆ ಮೆಸೇಜ್ ಮಾಡಿ ಕರೆಸೋದು ಬೇಕಿರ್ಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ಓರ್ವ ಸುಂದರಿಯ ಹಿಂದೆ ಬಿದ್ದು ಭವಿಷ್ಯತ್ನಲ್ಲಿ ಬಾಳು ಬದುಕಬೇಕಾಗಿದ್ದ ಯುವಕ ಶಾಶ್ವತವಾಗಿ ವಿಕಲಚೇತನನಂತೆ ಇರಬೇಕಾದ ಪರಿಸ್ಥಿತಿ ಎದುರಾಗಿದೆ ನೋಡಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ರಾತ್ರಿ 9 ಗಂಟೆ 9:15 ಫೋನ್ ಮಾಡಿದೆ, ಫೋನ್ ಇರಲಿಲ್ಲ, ಚಪ್ಪದ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.